ನಮಸ್ಕಾರ ವಿದ್ಯಾರ್ಥಿಗಳೇ, 10ನೇ ತರಗತಿ ಪದ್ಯ ಹಲಗಲಿ ಬೇಡರು ಅನ್ನುವಂತಹ ಒಂದು ಜನಪದ ಪದ್ಯಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಭಾಗದಲ್ಲಿರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಮೊದಲನೇದು, ಕೊಂಕಣಿ ಸರ್ಕಾರ ಹೊರಡಿಸಿದಂತಹ ಆದೇಶ ಏನು ಅಂತ ಇದೆ. ಉತ್ತರ, ಆಯುಧಗಳನ್ನು ಒಪ್ಪಿಸಬೇಕೆಂಬ ಆದೇಶವನ್ನು ಕೊಂಕಣಿ ಸರ್ಕಾರ ಹೊರಡಿಸಿತು. ಹಲಗಲಿಯ 4 ಪ್ರಮುಖರು ಯಾರು? ಉತ್ತರ, ಹಲಗಲಿಯ 4 ಪ್ರಮುಖರು ಹನುಮ, ಜಡಗ, ರಾಮ ಮತ್ತು ಬಾಲ. ಹಲಗಲಿಯ ಕುರಿತು ಉಳಿಯದಂತಾದುದು ಹೇಗೆ ಅನ್ನುವಂಥದ್ದು. ಉತ್ತರ, ಕಂಪನಿ ಸರ್ಕಾರ ಹಲಗಲಿಯ ಮೇಲೆ ಮುತ್ತಿಗೆ ಹಾಕಿ ಗುಂಡು ಹಾರಿಸಿ ಸುಟ್ಟು ಹಾಕಿದರು. ಇದರಿಂದ ಹಲಗಲಿಯ ಗುರುತು ಉಳಿಯದಂತಾಯಿತು. ಯಾವ ಘಟನೆ ಹಲಗಲಿಗೆ ಲಾವಣಿಗೆ ಕಾರಣವಾಗಿದೆ ಅನ್ನುವಂಥದ್ದು. ಉತ್ತರ, ಹಲಗಲಿಯ ಬಂಟರ ಹತಾರಕದನ ಎಂಬ ವೀರ ರಸಯುಕ್ತವಾದಂತಹ ಹಾಡುಗಳು ಹಲಗಲಿ ಬೇಡರ ಲಾವಣಿಗೆ ಕಾರಣವಾಗಿದೆ. ಹಲಗಲಿ ಗ್ರಾಮ ಎಲ್ಲಿದೆ? ಉತ್ತರ, ಬಾಗಲಕೋಟೆ ಜಿಲ್ಲೆಯ ಅಂದು ಇದನ್ನು ಕಾಲದಗಿ ಜಿಲ್ಲೆ ಅಥವಾ ಕಾಲರಗಿ ಜಿಲ್ಲೆ ಎಂತ ಇದ್ರು. ಉತ್ತರಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ. ಹಿಂದೆ ಇದು ಮುಧೋಳ ಸಂಸ್ಥಾನಕ್ಕೆ ಸೇರಿತ್ತು. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಉತ್ತರ, ಬ್ರಿಟಿಷ್ ಕಂಪನಿ ಸರ್ಕಾರವು ಹಲಗಲಿಯವರು ಯಾರು ಯಾವುದೇ ರೀತಿಯ ಆಯುಧಗಳನ್ನು ಬಳಸ್ತಾ ಇದ್ದರೂ ಅದನ್ನು ಬ್ರಿಟಿಷರಿಗೆ ಒಪ್ಪಿಸಬೇಕಾಗಿತ್ತು. ಹೀಗೆ ಮಾಡುವುದರಿಂದ ತಾವು ಅವರ ಗುಲಾಮಗಿರಿಯನ್ನು ಒಪ್ಪಿಕೊಂಡಂತೆ ಆಗುವುದೆಂದು ತಿಳಿದು ಹಲಗಲಿಯ ಬೇಡರು ದಂಗೆದ್ದರು. ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಯುವಕರು ಆಯುಧ ಕೊಡದಿದ್ದಾಗ ರಾಮ, ಬಾಲ, ಹನುಮ, ಜಡಗರನ್ನು ಹುಡುಕಾಡತೊಡಗಿದರು. ಬ್ರಿಟಿಷರ ವಿರುದ್ಧ ದಂಗೆ ಎದ್ದು ಹೆಬ್ಲೆಕ್ ಎಂಬ ಅಧಿಕಾರಿಯನ್ನು ಕೊಂದು ಹಾಕಿದರು. ಇದರಿಂದ ಕ್ರೋಧಗೊಂಡ ಕಂಪನಿ ಸರ್ಕಾರವು ಕಲಾದಗಿಯಿಂದ ದಂಡು ಕಳುಹಿಸಿ ಹಲಗಲಿಯ ಮುತ್ತಿ ದಂಗೆ ಎದ್ದರು. ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಹಲಗಲಿಯ ಮೇಲೆ ದಾಳಿ ಮಾಡಿದಂತಹ ದಂಡು ಮೊದಲಿಗೆ ಹಲಗಲಿ ಜನರ ಆಯುಧಗಳನ್ನು ಕಸಿದುಕೊಳ್ಳತೊಡಗಿದರು. ಆದರೆ ಹಲಗಲಿಯವರು ತಾವು ಬೇಡರು ಬೇಟೆಯಾಡಿ ಜೀವನ ಮಾಡಬೇಕು, ಹತ್ಯಾರ ಕೊಟ್ಟರೆ ತಮ್ಮ ಜೀವನ ಹೇಗೆ ಸಾಗಿಸುವುದು ಎಂದು ವಾದಿಸಿದಾಗ ದಂಡಿನ ಸಿಪಾಯಿ ಜಗಳ ಹೂಡಿ ಬಲವಂತವಾಗಿ ಹತಾರವನ್ನು ಕಸಿದುಕೊಳ್ಳತೊಡಗಿದರು. ಹತಾರ ಅಂದರೆ ಆಯುಧಗಳನ್ನು ಕಸಿದುಕೊಳ್ಳತೊಡಗಿದರು. ಕೊಡದಿದ್ದರೆ ಅವರ ಮೇಲೆ ಗುಂಡು ಹಾರಿಸತೊಡಗಿದರು. ಲಾವಣಿಗಳನ್ನು ಏಕೆ ವೀರಗೀತೆಗಳೆನ್ನಲಾಗಿದೆ? ಉತ್ತರ, ಲಾವಣಿಗಳನ್ನು ವೀರಗೀತೆಗಳು ಎನ್ನುವರು ಏಕೆಂದರೆ ಲಾವಣಿ ಜಾನಪದ ಸಾಹಿತ್ಯ ಪ್ರಕಾರವಾದುದು. ಇದು ಒಂದು ವಿಶಿಷ್ಟ ಬಗೆಯ ಕಥನ ಗೀತವಾಗಿದೆ. ಅಂದರೆ ಕಥೆಯನ್ನು ಹಾಡಿನ ರೂಪದಲ್ಲಿ ಹಾಡುವುದು. ಇದಕ್ಕೆ ಅವರು ಆರಿಸಿಕೊಳ್ಳುವಂತಹ ಸಾಹಿತ್ಯವೆಂದರೆ ಸಾಹಸ ಹಾಗೂ ವೀರತೆಯನ್ನು ಅನುಸರಿಸುವ ವರ್ಣಿಸುವ ಗೀತೆಗಳಾಗಿರುವುದರಿಂದ ಲಾವಣಿಗಳನ್ನು ವೀರಗೀತೆಗಳೆಂದು ಕರೆಯುವರು. ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಪ್ರಶ್ನೆ, ಹಲಗಲಿ ದಂಗೆಗೆ ಕಾರಣವೇನು ಅನ್ನುವಂಥದ್ದು. ಹಾಗೆ ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು? ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದಂತಹ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದ್ರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣ ಹುಕ್ಕುಂ ಅಂದರೆ ಆದೇಶವನ್ನು ಹೊರಡಿಸ್ತದೆ. ಇದರ ಪ್ರಕಾರ ಯಾವುದೇ ಒಬ್ಬ ಭಾರತೀಯನು ಆಯುಧಗಳನ್ನು ಇಟ್ಟುಕೊಳ್ಳುವ ಹಾಗಿರಲಿಲ್ಲ. ಇಟ್ಕೊಂಡಲ್ಲಿ ಅದನ್ನು ತಕ್ಷಣವೇ ಬ್ರಿಟಿಷ್ ಕಂಪನಿಗೆ ತಮ್ಮಲ್ಲಿದ್ದಂತಹ ಎಲ್ಲ ಆಯುಧಗಳನ್ನು ಒಪ್ಪಿಸಬೇಕಾಗಿತ್ತು. ಆ ಆದೇಶವನ್ನು ಕೇಳಿ ಹಲಗಲಿಯ ಮಂದಿ ದಂಗೆ ಎದ್ದೇಳ್ತಾರೆ. ತಾವು ಬೇಡರು, ಬೇಟೆಯಾಡಿ ಜೀವನ ಸಾಗಿಸುವಂತಹವರು, ತಾವು ಶಸ್ತ್ರಗಳನ್ನು ನೀಡಿದರೆ ಜೀವನ ಮಾಡಲು ಆಗುವುದಿಲ್ಲವೆಂದು ವಾದಿಸಿದರು. ಅದಕ್ಕಿಂತ ಹೆಚ್ಚಾಗಿ ತಾವು ಬ್ರಿಟಿಷರಿಗೆ ತಮ್ಮ ಹತಾರಗಳನ್ನು ಒಪ್ಪಿಸಿದರೆ ತಾವು ಅವರ ಗುಲಾಮಗಿರಿಯನ್ನು ಒಪ್ಪಿಕೊಂಡಂತಾಗುವುದೆಂದು ಆಯುಧಗಳನ್ನು ಕೊಡಲು ನಿರಾಕರಿಸ್ತಾರೆ. ಆದರೆ ಸರ್ಕಾರ ಆಯುಧಗಳನ್ನು ಕೊಡಲೊಪ್ಪದವರ ಮೇಲೆ ದಂಗೆ ಎದ್ರು ಹಲಗಲಿಯನ್ನು
ಮುತ್ತಿ ದಂಗೆ ಎದ್ದವರನ್ನು ಬಗ್ಗು ಬಡಿತಾರೆ, ಗುಂಡು ಹಾರಿಸಿ ಹಲಗಲಿಯನ್ನು ಸುಟ್ಟು ಹಾಕಿದರು. ಹಲಗಲಿಯ ದಂಗೆಯ ಪರಿಣಾಮವೇನು ಅನ್ನುವಂಥದ್ದು ಉತ್ತರ. ಆಯುಧ ಒಪ್ಪಿಸದ ಹಲಗಲಿಯ ಬೇಡರ ಮೇಲೆ ಆದೇಶ ಹೊರಡಿಸುವುದರ ಮೂಲಕ ಅವರಲ್ಲಿದ್ದಂತಹ ಬಿಲ್ಲು, ಬಾಣ, ಕತ್ತಿ, ಬರ್ಜಿ ಎಲ್ಲವನ್ನ ಕಂಪನಿ ಸರ್ಕಾರ ಕಸಿದುಕೊಳ್ಳತೊಡಗುತ್ತೆ. ಕೊಡದೇ ಇದ್ದಾಗ ಅವರನ್ನು ಬಡಿದು ಬಲವಂತದಿಂದ ಅಸ್ತ್ರಗಳನ್ನು ವಶಪಡಿಸಿಕೊಂಡ್ರು. ಇದರಿಂದ ಸಿಟ್ಟಿಗೆದ್ದಂತಹ ಹಲಗಲಿಯ ಯೋಧರು ಎಬ್ಲಕ್ ಎಂಬ ಅಧಿಕಾರಿಯನ್ನು ಕೊಂದು ಹಾಕ್ತಾರೆ. ಇದರಿಂದ ಮತ್ತಷ್ಟು ಸಿಟ್ಟಿಗೆದ್ದಂತಹ ಕಂಪನಿ ಸರ್ಕಾರವು ಹಲಗಲಿಯ ಮೇಲೆ ದಂಗೆ ಎದ್ರು ಊರನ್ನೇ ಲೂಟಿ ಮಾಡ್ತಾರೆ. ಹಲಗಲಿಯ ಬಳಿ ಅಂತಹ ಸಾಕಷ್ಟು ಬಂಟರು ಹಸುನೀಗಿದ್ರು, ಅಂದರೆ ಮರಣವನ್ನು ಹೊಂತಾರೆ. ಹಲಗಲಿಯ ನೆಲದ ಮೇಲೆ ರಕ್ತದ ಕಾಲುವೆಯೇ ಹರಿತು. ದವಸವೆಲ್ಲ ದೋಚಿತರು, ಅಂದರೆ ಧಾನ್ಯಗಳನ್ನು, ಆಹಾರ ಧಾನ್ಯಗಳನ್ನೆಲ್ಲ ಅವರು ದೋಚಿಬಿಡ್ತಾರೆ, ಎಲ್ಲವನ್ನ ನಾಶಪಡಿಸಿದರು. ಮನೆಯಲ್ಲಿದ್ದಂತಹ ಕೊಡಲಿ, ಕೋರೆ, ಕಬ್ಬಿಣ, ಆಹಾರ ಧಾನ್ಯಗಳನ್ನು ಎಲ್ಲವನ್ನ ಕೂಡ ಎಳ್ಳಷ್ಟೂ ಬಿಡದೆ ದೋಚ್ತಾರೆ. ಕಂಪನಿ ಸರ್ಕಾರ ಊರಿಗೆ ಅಂದರೆ ಹಲಗಲಿಗೆ ಕೊಳ್ಳೆ ಇಟ್ಟು ಸುಟ್ಟು ಬೂದಿ ಮಾಡಿದರು. ಸಂದರ್ಭಾನುಸಾರ ಸ್ವಾರಸ್ಯವನ್ನು ಬರೆಯಿರಿ ಅಂತ ಇದೆ. ಮೊದಲನೇದು, ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ, ಅಂದರೆ ಬಲವಂತದಿಂದ ಕಲಿಸ್ಕೊಳ್ರಿ ಅಂತ ಆದೇಶವನ್ನು, ಆಯುಧಗಳನ್ನು ಕಸಿದುಕೊಳ್ಳೋಕ್ಕಾಗಿ ಆದೇಶ ಕೊಡ್ತಾರೆ. ಆಯ್ಕೆ: ಪ್ರಸ್ತುತ ಈ ಸಾಲನ್ನು ಜಾನಪದ ಸಾಹಿತ್ಯದಿಂದ ಆರಿಸಲಾದ ಹಲಗಲಿ ಬೇಡರು ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ. ಸಂದರ್ಭ: ಕಂಪನಿ ಸರ್ಕಾರ ನಿಶಸ್ತ್ರೀಕರಣ ಕಾಯ್ದೆಯನ್ನು ಹೊರಡಿಸಿ ಎಲ್ಲ ಜನರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಳ್ಳತೊಡಗ್ತಾರೆ. ಕೊಡಲು ಒಪ್ಪದೇ ಇದ್ದವರನ್ನು ಬಗ್ಗು ಬಡಿದು ಕಸಿದುಕೊಳ್ಳಲಾಗ್ತದೆ. ಹಲಗಲಿಯಲ್ಲಿ ನಡೆದಂತಹ ಈ ನಿಶಸ್ತ್ರೀಕರಣ ಕಾಯ್ದೆಯ ಪರಿಣಾಮ ಇಲ್ಲಿ ಉಲ್ಲೇಖವಾಗಿದೆ. ಹಲಗಲಿಯಲ್ಲಿದ್ದವರು ಬೇಡ ಜನಾಂಗ ಬೇಟೆಯಾಡಿ ಅವರ ಜೀವನ ಸಾಗಿಸಬೇಕಾಗುತ್ತೆ. ಹತಾರ ಇಲ್ಲದೆ ಜೀವನ ಸಾಗಿಸೋದು ಅಸಾಧ್ಯ ಎಂದು ಅರಿತಂತಹ ಹಲಗಲಿಯವರು ತಾವು ಈಗ ತಮ್ಮಲ್ಲಿರುವ ಹತಾರ ಆಯುಧಗಳನ್ನು ಒಪ್ಪಿಸಿದರೆ ಅವರ ಗುಲಾಮಗಿರಿಯನ್ನು ಒಪ್ಕೊಂಡಂತೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಯುಧಗಳನ್ನು ಕೊಡಲು ಅವರು ನಿರಾಕರಿಸಿದರು. ಆಗ ಕಂಪನಿ ಸರ್ಕಾರ ಬಲವಂತದಿಂದ ಆಯುಧಗಳನ್ನು ಕಸಿದುಕೊಳ್ಳತೊಡಗಿದರು. ಈ ಒಂದು ವಾಕ್ಯದ ಸ್ವಾರಸ್ಯವನ್ನು ನೋಡೋದಾದರೆ, ಲಾವಣಿಯ ರೂಪದಲ್ಲಿರುವಂತಹ ಈ ವೀರಗತೆ ಜನಪದ ಶೈಲಿಯಲ್ಲಿದ್ದು ಮನಮಿಡಿಯುವಂತಿದೆ. ಜೀವ ಸತ್ತು ಹೋಗುವುದು ಗೊತ್ತಾ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಹನುಮ, ಬಾಲ, ರಾಮ ಹಾಗೂ ಜಡಗ ತಾವು ಹತಾರ ಕೊಟ್ಟರೆ ಸತ್ತ ಹಾಗೆ ಎಂದು ಹತಾರಗಳನ್ನು ಕೊಟ್ಟರೆ ತಾವು ಕಂಪನಿಯವರ ಗುಲಾಮಗಿರಿಯನ್ನು ಒಪ್ಕೊಂಡಂತಾಗ್ತದೆ. ಆದ್ದರಿಂದ ಹತಾರ ಒಪ್ಪಿಸಬಾರ್ದು ಎಂಬ ತೀರ್ಮಾನಕ್ಕೆ ಬಂದಂತಹ ಸಂದರ್ಭ ಇದಾಗಿದೆ. ಹಲಗಲಿಯ ಬೇಡರ ವೀರ ಯೋಧರು ತಾವು ಒಂದು ವೇಳೆ ಹತಾರಗಳನ್ನು ಒಪ್ಪಿಸಿದರೆ ಅವರ ಗುಲಾಮಗಿರಿಯನ್ನು ಒಪ್ಕೊಂಡು ಗುಲಾಮರಾದಂತೆ, ಅಲ್ಲದೆ ಗುಲಾಮರಾದ ಬಾಳುವುದು ಅಸಾಧ್ಯ. ತಾವುಗಳು ಸತ್ತಂತೆ ಎಂಬ ತೀರ್ಮಾನಕ್ಕೆ ಬಂದ ವಿವರ ಇದಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ಹಲಗಲಿಯ ಯುವಕರು ಅನಕ್ಷರಸ್ಥರಾದರೂ ಅವರಲ್ಲಿ ದೇಶ ಪ್ರೇಮದ ಕೊರತೆ ಇರಲಿಲ್ಲ ಎಂಬ ಸ್ವಾರಸ್ಯ ಇಲ್ಲಿದೆ. ಜನಪದ ಶೈಲಿ ಈ ಲಾವಣಿಯ ಒಂದು ವೀರಗೀತೆಯಾಗಿದೆ. ಮುಂದಿನದು, ಹೊಡೆದರೋ ಗುಂಡ ಕರುಣೆ ಇಲ್ಲದಂಗ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಹಲಗಲಿಯ ಬೇಡರು ನಿಶಸ್ತ್ರೀಕರಣ ಕಾಯ್ದೆಯನ್ನು ನಿರಾಕರಿಸಿದಾಗ ಬ್ರಿಟಿಷ್ ಕಂಪನಿ ಸರ್ಕಾರವು ನಿರ್ದಯತೆಯಿಂದ ನಡೆದುಕೊಂಡಂತಹ ರೀತಿ ಈ ವಾಕ್ಯದಲ್ಲಿ ಮೂಡಿಬರುತ್ತೆ. ಹಲಗಲಿಯ ವೀರಯೋಧರಾದಂತಹ ಹನುಮ, ರಾಮ, ಬಾಲ, ಜಡಗ ತಮ್ಮ ಆಯುಧಗಳನ್ನು ಕೊಡಲು ಒಪ್ಪದೇ ಇದ್ದಾಗ ಬ್ರಿಟಿಷ್ ಕಂಪನಿ ಸರ್ಕಾರ ಅವರ ಬೆಂಬತ್ತಿ ಕರುಣೆ ಇಲ್ಲದೆ ಗುಂಡು ಹಾರಿಸಿ ಪ್ರಾಣವನ್ನೇ ತೆಗೆಯತೊಡಗ್ತಾರೆ. ಇದರ ಒಂದು ಸ್ವಾರಸ್ಯವನ್ನು ನೋಡೋದಾದರೆ, ಬ್ರಿಟಿಷ್ ಕಂಪನಿ ಕ್ರೂರತೆಯನ್ನು ಇಲ್ಲಿ ಮೂಡಿ ಬಂದಿರುವಂತಹದ್ದನ್ನು ನೋಡ್ಬೋದು. ಜಾನಪದ ಶೈಲಿಯ ಈ ವೀರಗೀತೆ ಮನೆ ಮಿಡಿಯುವಂತೆ ಮೂಡಿ ಬಂದಿದೆ. ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು ಅನ್ನುವಂಥದ್ದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ, ಪ್ರಸ್ತುತ ಈ ಸಾಲನ್ನು ಜಾನಪದ ಸಾಹಿತ್ಯವನ್ನು ಸಂಗ್ರಹಿಸಿದ ಡಾಕ್ಟರ್ BS ಗದ್ಗಿಮಠರವರು ಹಲಗಲಿ ಬೇಡರ ದುರಂತ ಕಥೆಯನ್ನು
ಕುರ್ತುಕೋಟೆ ಕಲ್ಮೇಶನ ದಯೆಯಿಂದ ಹಾಡಿರುವುದಾಗಿ ಹೇಳುವ ಸಂದರ್ಭದಲ್ಲಿ ಹೇಳಿದ್ದಾರೆ. ಒಮ್ಮೆ ಹಲಗಲಿ ದೇಶಪ್ರೇಮಿಗಳಾದಂತಹ ವೀರ ಯೋಧರಿಂದ ಕಂಗೊಳಿಸ್ತಾ ಇದ್ದಂತಹ ಹಲಗಲಿ ಇಂದು ಸುಟ್ಟು ಬೂದಿಯಾಗಿ ದುರಂತ ಕಥೆಯ ವಿವರಣೆಯನ್ನು ಇಲ್ಲಿ ತಿಳಿಸಲಾಗಿದೆ. ಸ್ವಾರಸ್ಯವನ್ನು ನೋಡೋದಾದರೆ, ಸ್ವಾತಂತ್ರ್ಯ ಪ್ರೇಮವನ್ನು ಅನಕ್ಷರಸ್ಥ ಗುಂಪು ತಾವು ತೋರಿ ಮೆರೆದ ದೇಶಪ್ರೇಮ ತ್ಯಾಗ ಜನಪದ ಸಾಹಿತ್ಯದಲ್ಲಿ ಮಾರ್ಮಿಕವಾಗಿ ಮೂಡಿ ಬಂದಿರುವಂತಹದ್ದನ್ನು ನೋಡಬಹುದು. ಕೊಟ್ಟಿರುವಂತಹ ಪದಗಳಲ್ಲಿ ಸೂಕ್ತವಾದದನ್ನು ಬರೆಯಿರಿ ಅಂತ ಇದೆ. ಒಂದನೇದು, ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ ಡ್ಯಾಶ್ ಅಂತ ಕೇಳಿದ್ದಾರೆ. ಅದು ಲಾವಣಿ, ಅಂದರೆ ಇಲ್ಲೇ ಕೊಟ್ಟಿದ್ದಾರೆ, ಅವುಗಳಲ್ಲೇ ಒಂದನ್ನು ಆಯ್ಕೆ ಮಾಡಿಕೊಂಡು ನಾವು ಬರಿಬೇಕಾಗತ್ತೆ. ಎರಡನೆಯದು, ಹಲಗಲಿಯ ಜಿಲ್ಲಾ ಸ್ಥಾನವಾಗಿದ್ದ ಸ್ಥಳ ಯಾವುದು ಅಂತ ಕಲಾದಗಿ. ಕುಂಪಣಿ ಸರ್ಕಾರ ಜಾರಿಗೆ ತಂದ ಶಾಸನ ನಿಶಸ್ತ್ರೀಕರಣ. ಲಾವಣಿಕಾರ ಅಂಕಿತಗೊಳಿಸಿರುವಂತಹ ದೈವ ಕಲ್ಮೇಶ. ವಿಲಾತಿ ಪದದ ಸಮಾನಾರ್ಥಕ ಪದ ವಿಲಾಯಿತಿ. ಮುಂದಿನದು ಭಾಷಾ ಚಟುವಟಿಕೆ. ನೀಡಿರುವಂತಹ ಪದಗಳನ್ನು ವಿಗ್ರಹಿಸಿ ಸಮಾಸವನ್ನು ಹೆಸರಿಸಿ ಅಂತ ಇದೆ. ಕೈಯ ಪ್ಲಸ್ ಮುಂದು ಮುಂಗೈ, ಇದು ಅಂಶಿ ಸಮಾಸಕ್ಕೆ ಉದಾಹರಣೆ. ನಡು ರಾತ್ರಿ, ನಡು ರಾತ್ರಿ ನಡುರಾತ್ರಿ, ನಡು ಪ್ಲಸ್ ರಾತ್ರಿ ನಡುರಾತ್ರಿ ಆಗುತ್ತೆ. ಹನುಮ ಪ್ಲಸ್ ಭೀಮ ಪ್ಲಸ್ ರಾಮ, ಹನುಮ ಭೀಮ ರಾಮ, ಇದು ದ್ವಂದ್ವ ಸಮಾಸಕ್ಕೆ ಉದಾಹರಣೆ. ಮೋಸ ಮಾಡು ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಕೊಟ್ಟಿರುವ ಗ್ರಾಮ್ಯ ಪದಗಳಿಗೆ ಗ್ರಂಥ ರೂಪವಾದ ಸ್ವರೂಪವನ್ನು ಬರೆಯಿರಿ ಅಂತ ಇದೆ. ಹೀಂಗ ಅನ್ನುವಂಥದ್ದಕ್ಕೆ ಹೀಗೆ, ಮೇಘ ಅನ್ನುವಂಥದ್ದಕ್ಕೆ ಮೇಲೆ, ಕಳುವ್ಯಾರ ಅನ್ನುವಂಥದ್ದಕ್ಕೆ ಕಳುಹಿಸಿದ್ದಾರೆ, ಇಲ್ಲದಂಗ ಅನ್ನುವಂಥದ್ದಕ್ಕೆ ಇಲ್ಲದ ಹಾಗೆ, ವಿಶ್ವಾಸ ಅನ್ನುವಂಥದ್ದಕ್ಕೆ ವಿಶ್ವಾಸ, ಸರ್ಕಾರಿ ಅನ್ನುವಂಥದ್ದು. ಮುಂದಿನದು, ಅಲಂಕಾರವನ್ನು ಹೆಸರಿಸಿ ಸಮನ್ವಯಿಸಿ ಅಂತ ಕೇಳಿದರೆ, ಒಳಗಿನ ಮಂದಿ ಗುಂಡು ಹೊಡೆಸಿದರೋ ಮುಂಗಾರ ಸಿಡಿಲ ಸಿಡಿದಾಂಗ ಅನ್ನುವಂಥದ್ದು ಇದು ಒಂದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಇದರ ಒಂದು ಉಪಮೇಯ ಅಂದರೆ ಒಳಗಿನ ಮಂದಿ ಗುಂಡು ಹೊಡೆಸಿದರು ಅನ್ನುವಂಥದ್ದು ಉಪಮೇಯ ಆದರೆ, ಉಪಮಾನ ಮುಂಗಾರಿನ ಸಿಡಿಲು ಸಿಡಿದಂಗ ಅನ್ನುವಂಥದ್ದು ಉಪಮಾನ. ಉಪಮಾವಾಚಕ ಹಾಂಗ ಅನ್ನುವಂತಹ ಶಬ್ದ. ಸಮಾನ ಧರ್ಮ ಸಿಡಿಯುವುದು. ಅಲಂಕಾರ ಇದು ಉಪಮಾಲಂಕಾರಕ್ಕೆ ಉದಾಹರಣೆ. ಸಮನ್ವಯವನ್ನು ನೋಡೋದಾದರೆ, ಉಪಮೇಯವಾದ ಒಳಗಿನ ಮಂದಿ ಹೊಡೆಸಿದ ಗುಂಡನ್ನು ಉಪಮಾನವಾದ ಮುಂಗಾರಿನ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸಿರುವಂಥದ್ದು ಇದು ಉಪಮಾಲಂಕಾರವಾಗಿದೆ. ಸಿಡಿಲು ಸಿಡಿದಾಗ ಗುಂಡು ಸುರಿದಾವ ಅನ್ನುವಂಥದ್ದು ಉಪಮೇಯ. ಸುರಿದ ಗುಂಡು ಅಂದರೆ ಗುಂಡು ಸುರಿಯುವುದು. ಉಪಮಾನ ಸಿಡಿದ ಸಿಡಿಲು. ಉಪಮಾವಾಚಕ ಅಂದರೆ ಹಾಗೆ ಹಾಗೆ. ಸಮಾನ ಧರ್ಮ ಸಿಡಿಯುವುದು. ಅಲಂಕಾರ ಉಪಮಾಲಂಕಾರ. ಸಮನ್ವಯವನ್ನು ನೋಡೋದಾದರೆ, ಉಪಮೇಯವಾದ ಗುಂಡು ಸುರಿಯುವುದನ್ನು ಉಪಮಾನವಾದ ಸಿಡಿಲು ಸಿಡಿಯುವುದಕ್ಕೆ ಹೋಲಿಸಿ ವರ್ಣಿಸಿರುವಂಥದ್ರಿಂದ ಇದು ಉಪಮಾಲಂಕಾರವಾಗಿದೆ. ಮುಂದಿನದು, ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಇದೆ. ಒಳಗಿಂದೊಳಗೆ. ರಾಜನು ಹಿರಿಯ ರಾಣಿಗೆ ಕೊಟ್ಟಂತಹ ಉಡುಗೊರೆಯನ್ನು ಕಂಡು ಕಿರಿಯ ರಾಣಿ ಒಳಗಿಂದೊಳಗೆ ಕುದಿಯತೊಡಗಿದಳು. ಸುದ್ದಿ, ಗಣೇಶ ಹಾಲು ಕುಡಿಯುತ್ತಾನಂತೆ ಎಂದು ಎಲ್ಲೆಡೆ ಸುದ್ದಿ ಹರಡಿತು. ಮಂದಿ, ಹಿರಣ್ಣಯ್ಯ ಅಭಿನಯಿಸಿದಂತಹ ನಾಟಕ ನೋಡಲು ಮಂದಿ ಸೇರಿದರು. ಕಸರತ್ತು, ಶರೀರದ ಆರೋಗ್ಯಕ್ಕೆ ಬೆಳಗ್ಗೆ ಎದ್ದು ಕಸರತ್ತು ಮಾಡುವುದು ಆರೋಗ್ಯಕರ. ದೇಶೀಯ ಪದ ಮತ್ತು ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ ಅಂತ ಇದೆ. ಹೊತ್ತು ಅನ್ನುವಂಥದ್ದು ದೇಶೀಯ ಪದ, ಹತಾರ ಅನ್ನುವಂಥದ್ದು ದೇಶೀಯ ಪದ, ಮಸಲತ್ತು ಅನ್ನುವಂಥದ್ದು ಅನ್ಯ ದೇಶೀಯ, ಬಂಟರು ದೇಶೀಯ, ಹುಕುಂ ಅಂದರೆ ಅನ್ಯ ದೇಶ, ಮುಂಗೈ ಅನ್ನುವಂಥದ್ದು ದೇಶೀಯ ಪದ, ಸಾಹೇಬ ಅನ್ನುವಂಥದ್ದು ಅನ್ಯ ದೇಶೀಯ ಪದ, ಕಾರಕೂನ ಅನ್ನುವಂಥದ್ದು ಅನ್ಯ ದೇಶೀಯ ಪದ, ಸಿಪಾಯಿ ಅನ್ನುವಂಥದ್ದು ಕೂಡ ಅನ್ಯ ದೇಶೀಯ ಪದ, ಹಾಗೆ ಮುಂಗಾರು ಅನ್ನುವಂಥದ್ದು ದೇಶೀಯ, ಕಬುಲ ಅಂದರೆ ಅನ್ಯ ದೇಶೀಯ ಪದಗಳು. ಇಷ್ಟು ಹಲಗಲಿ ಬೇಡರು ಪದ್ಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳಾಗಿತ್ತು. ಧನ್ಯವಾದಗಳು.